ನಮಸ್ಕಾರ, ನಾನು ಮತ್ತು ಗುಂಡ ಈಗಷ್ಟೇ ರಿಲೀಸ್ ಆಗಿ ಸಕ್ಸಸ್ಫುಲಿ ಮೊದಲನೇ ಶೋ ಆಯಿತು. ಎದೆ ತುಂಬ ದುಗುಡನ ತುಂಬಿಕೊಂಡು ಅಂದರೆ ಒಂಥರ ಭಾರವಾದ ಮನಸ್ಸಿಂದ ಆಚೆ ಬರ್ತಿದ್ದಾರೆ ಜನ, ಮತ್ತು ಒಂದು ಸಂತಸದಲ್ಲಿ ಆಚೆ ಬರ್ತಿದ್ದಾರೆ. ನಾನು ಮತ್ತು ಗುಂಡ ಸಿನಿಮಾ ಬಂದಾಗ ಆ ಥರದ್ದೊಂದು ಎಮೋಷನ್ನು ಕಣ್ಣೀರಿಟ್ಕೊಂಡು ಆಚೆ ಬಂದಂಥ ಸನ್ನಿವೇಶಗಳನ್ನ ನಾನು ನೋಡಿದ್ದೆ ಖುದ್ದು. ಇವತ್ತು ಪಾರ್ಟ್ 2 ಬಂದಿದೆ, ಅದರ ದುಪ್ಪಟ್ಟು ಈ ಸಿನಿಮಾಗೆ ಆ ರೀತಿಯಾಗಿ ಬರ್ತಿದೆ. ನನ್ನ ಜೊತೆಗೆ ನಿರ್ದೇಶಕ ನಿರ್ಮಾಪಕ ರಘು ಹಾಸನ್ ಇದ್ದಾರೆ. ಪೈಮ್ ಪಿಕ್ಚರ್ಸಿಂದ ಪ್ರೌಡ್ಲಿ ಈ ಸಿನಿಮಾನ ಇವತ್ತು ರಿಲೀಸ್ ಮಾಡಿದ್ದಾರೆ. ರಾಕೇಶ್, ರಚನಾ ಆ್ಯಂಡ್ ಸಿಂಬಾ, ಅಲ್ಟಿಮೇಟ್ ಆಸಮ್. ಕಂಗ್ರ್ಯಾಚುಲೇಷನ್ಸ್ ರಘು. ಥ್ಯಾಂಕ್ ಯು ಸೊ ಮಚ್ ಸರ್. ಒಂದು ಅಂದರೆ ತುಂಬ ಭಾವನಾತ್ಮಕ ಜೀವಿ ನಾಯಿ. ಮನುಷ್ಯ ಅದನ್ನು ಅಂದರೆ ಮನುಷ್ಯ ಎಲ್ಲ ಥರದ ಬುದ್ಧಿವಂತಿಕೆ ಇರೋವಂಥ ಮನುಷ್ಯ. ಸೊ ಈ ಒಂದು ಎರಡು ವಿಚಾರನ ಇಟ್ಕೊಂಡು ಇಷ್ಟು ಎಮೋಷ್ನಲ್ ಆಗಿ ಈ ಥರದೊಂದು ಬ್ಲೆಂಡ್ ಮಾಡ್ಬೋದು ಅಂತಂದರೆ ಆ ಒಂದು ವಿಷಯನ ಹೇಳ್ತೀರಲ್ವಾ, ಜನ್ಮ ಜನ್ಮಾಂತರದ ಸಂಬಂಧ ಅಂತ. ನೀವೀಗ ಹೇಳಿದ್ರಲ್ಲ ಏನಂತ, ಮನುಷ್ಯ ನಾನಾ ಥರ ಯೋಚನೆ ಮಾಡ್ತಾನೆ, ಆದರೆ ಅದು ನಾನಾ ಥರ ಯೋಚನೆ ಅದು ಮಾಡಲ್ಲ. ಯಾಕೆಂದರೆ ನೀವು ಒಂದು ತುತ್ತು ಅನ್ನ ಹಾಕಿದರೆ ಸಾಕು, ಅದು ಒಂದೇ ಯೋಚನೆ ಮಾಡೋದು ನನ್ನ ಯಜಮಾನಿಗೆ ಹೆಂಗೆ ಋಣಿಯಾಗಿರಲಿ ಅಂತ. ಅದೇ ಈ ಸಿನಿಮಾ. ಆ ಋಣನೇ ಯಾರು ಶಂಕರನ್ ಋಣನೇ ಈ ಸಿನಿಮಾ. ಅದು ಚಾಚು ತಪ್ಪದೆ ಆ ಋಣನ ತೀರಿಸ್ತಾನೆ ಗುಂಡ. ನಾವು ಸೂಪರ್ ಸ್ಟಾರ್ಗಳನ್ನು ಅಂದರೆ ಕಲಾವಿದರು ಗೊತ್ತಿರೋರು ಡೈಲಾಗ್ ಹೊಡಿತಾರೆ, ಅದಕ್ಕೆ ಶೆಳ್ಳೆ ಹೊಡಿದು ಚಪ್ಪಾಳೋದು, ಎಂಟ್ರಿ ಸೀನ್ಗೆ ಎಲ್ಲ ಸೂಪರ್. ಬಟ್ ನಾನು ಈ ಸೆಕೆಂಡ್ ಹಾಫ್ ನೋಡ್ಬೇಕಾದ್ರೆ, ಎಸ್ಪೆಷಲಿ ಫಸ್ಟ್ ಆಫ್ ಆಲ್ ಅವ್ರು ಹೆಂಗೆ ಕನೆಕ್ಟ್ ಆಗಿದ್ರೋ ಗೊತ್ತಿಲ್ಲ, ಸೆಕೆಂಡ್ ಹಾಫಲ್ಲಿ ನೋಡಬೇಕಾದ್ರೆ ಅದ್ರ ಎಂಟ್ರಿಗೆ, ಅದು ಮೂಮೆಂಟ್ಗೆ ಎಲ್ಲದಕ್ಕೂ ಶಿಳ್ಳೆ ಹೊಡಿತಾರೆ, ಚಪ್ಪಾಳೆ ತಡ್ತಾರೆ, ಖುಷಿ ಪಡ್ತಾರೆ, ಕೇಕ್ ಹಾಕ್ತಾರೆ. ಆ ಥರದೊಂದು ಪ್ರೀತಿ ಈ ಒಂದು ಶ್ವಾನಕ್ಕೆ ತೋರಿಸ್ತಿದ್ರಲ್ಲ, ಹೇಗೆ ಅಂತ. ನಾನು ಈಗ ಪ್ರೀಮಿಯರ್ ಶೋ ನೋಡಿದ್ನಲ್ಲ, ಆವಾಗ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಲಿಲ್ಲ. ಇವಾಗ ನಾರ್ಮಲ್ ಆಡಿಯನ್ಸ್ ನೋಡಿದರು. ಶಂಕರ ಬರ್ತಾನೆ, ಗುಂಡನೂ ಎಂಟ್ರಿ ಆಗ್ತಾನೆ, ಆಕಸ್ಮಿಕವಾಗಿ ಒಂದು ಮೀಟಿಂಗ್ ಸೀನ್ ಬರುತ್ತೆ, ಅಲ್ಲಿ ಸರ್ ಶಿಳ್ಳೆ ಹೊಡೆದ್ರು ಅಂದರೆ ನನಗೆ ಮೈ ರೋಮಾಂಚನ ಆಗಿಬಿಡ್ತು. ಸಿನಿಮಾ ಮಾಡಿದಿತ್ತು ಸಾರ್ಥಕ ಅನ್ನಿಸ್ತು. ಬಟ್ ತುಂಬ ಹ್ಯಾಪಿ ಇವತ್ತಂತೂ. ನಾನು ತುಂಬ ಹ್ಯಾಪಿ. ಸ್ವಲ್ಪ ನಿಧಾನ ಆಗ್ಬೋದು ಹೋಗೋಕ್ಕೆ, ಸಸ್ಟೈನ್ ಆಗೋಕ್ಕೆ. ಬಟ್ ನಾನು ಹೇಳ್ತೀನಿ, ಎದೆ ತಟ್ಕೊಂಡು, ನನ್ನ ಹತ್ರ ದೊಡ್ಡ ಪ್ರೊಡಕ್ಷನ್ ಇಲ್ಲದೆ ಇರ್ಬೋದು, ದೊಡ್ಡ ಪ್ರಚಾರಕ್ಕೆ ಖರ್ಚು ಮಾಡೋವಂಥ ಇದಿಲ್ಲದೆ ಇರೋದು, ಒಳ್ಳೆ ಸಿನಿಮಾ ಮಾಡಿದ್ದೀವಿ. 100% ಜನ ಇದನ್ನು ಕೈ ಹಿಡ್ದೇ ಹಿಡಿತಾರೆ. ಅದಕ್ಕೆ ಎಕ್ಸಾಂಪಲೇ ಇದು ಫಸ್ಟ್ ಶೋ ಅಲ್ಲಿ ರಿಯಾಕ್ಷನ್. ಖಂಡಿತ. ಅಂದರೆ ನಾನು ಪ್ರೀಮಿಯರ್ ಮೈಸೂರು ಶಿವಮೊಗ್ಗದೆಲ್ಲ ವಿಜುವಲ್ಸ್ ನೋಡಿದಾಗಲೇ ಸೂ ಫ್ರಮ್ ಸೋ ಸಿನಿಮಾ ಇದ್ರದ್ದು ನೋಡ್ಬೇಕಾದ್ರೆ ಆ ಥರದ್ದೊಂದು ಫೀಲ್ ಆಗಿತ್ತು. ಬಟ್ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ ಆ ರಿಯಾಕ್ಷನ್ಸು, ಆ ರಿಫ್ಲೆಕ್ಷನು ನಿಜವಾಗ್ಲೂ ವಾವ್ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಹಿಟ್ ಸಿನಿಮಾ ಇಂಡಸ್ಟ್ರಿಗೆ ಈ ಸೀಸನಲ್ಲಿ ಬರ್ತಾಯಿದೆ ಅಂತ ಅನ್ನಿಸ್ತಾ ಇದೆ. ಇರ್ಬೋದು. ಥ್ಯಾಂಕ್ ಯು. ಮತ್ತು ಇನ್ನೊಂದೇನೆಂದರೆ, ಮಕ್ಕಳಿಗೆ ಎಸ್ಪೆಷಲಿ ಇಷ್ಟ ಆಗಿದೆ. ತುಂಬ ಜನ ಮಕ್ಕಳು ನೋಡಿ, ಯಾವುದೋ ಒಂದು ವಿಡಿಯೋ ವೈರಲ್ ಆಗಿದೆ, ಆ ಸಿನಿಮಾ ಮುಗಿದ್ರೂ ಆ ಮಗು ನಾನು ಇನ್ನೂ ನೋಡಬೇಕು, ಗುಂಡನ್ನು ಕರ್ಕೊಬನ್ನಿ, ಗುಂಡನ್ನು ನೋಡಬೇಕು ಅಂತ ಇದೆ. ಇನ್ನೊಂದು ಮಗು ಏನಂತ ಇದೆ, ನಾನು ಗುಂಡನ್ನು ತಗೋಬೇಕು, ನನಗೆ ಕೊಡಿ ಅಂತ ಕೇಳ್ತಾಯಿದೆ. ಅಂದರೆ ಅಷ್ಟು ಮನಸ್ಸಿಗೆ ಪರಿಣಾಮ ಬೀರಿದೆ. ಆ ಪರಿಣಾಮ ಅಂದರೆ ಕೆಟ್ಟ ರೀತಿಯಲ್ಲ, ಅದು ಒಂದು ಒಳ್ಳೆ ಬಾಂಡಿಂಗ್ನ ಕ್ರಿಯೇಟ್ ಮಾಡೋವಂಥ ಒಂದು ಪರಿಣಾಮ ಬೀರಿದೆ. ಬಟ್ ಮಕ್ಕಳಿಗೆ ಮತ್ತು ಫ್ಯಾಮಿಲಿಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ಯಾಮಿಲಿ 100% ಬಂದವರು ಒಂದೇ ಒಂದು ನೆಗೆಟಿವ್, 1% ನೆಗೆಟಿವ್ ಅವರು ಹುಡುಕಿ ಹೇಳಿದರೆ ನಾನು ಸಿನಿಮಾ ಎಲ್ಲೊಂದು ಕಡೆ ಸಿನಿಮಾ ನೋಡ್ಬೇಕಾರೆ ನಾವು ಸಾಕು ಪ್ರಾಣಿಗಳನ್ನ ಸಾಕದೇ ಇದ್ದರು, ಪೆಟ್ಸು ಪ್ರಿಯರ್ ಆಗದೇ ಇದ್ದರು, ನಾವು ಒಂದು ನಾಯಿ ತೊಗೋಬೇಕು, ನಾವು ಹಿಂಗೆ ಸಾಕಬೇಕು ಅಂತ ಅನ್ನೋ ಒಂದು ಫೀಲ್ ಬರುತ್ತೆ. ಮತ್ತು ಆ ಥರದ್ದು ಯಾವುದೇ ಬಾಂಡಿಂಗ್ ಇಲ್ಲದೇ ಇದ್ದರೂ ಕೂಡ ಆ ಒಂದು ಮೂಕ ಪ್ರಾಣಿ ಕಣ್ಣೀರು ತರಿಸೋವಂಥ ಒಂದು ಕೆಲಸ ಮಾಡುತ್ತಲ್ಲ, ಅದು ಆ ಮ್ಯಾಜಿಕ್. ಬಟ್ ಎಸ್ಪೆಷಲಿ ಸೆಕೆಂಡ್ ಹಾಫ್ ಬಂಟಿ ಅಂತ ಮಾಡಿದ್ದಾನಲ್ಲ ಗುಂಡ ಕ್ಯಾರೆಕ್ಟರು, ಅಮೇಝಿಂಗಾಗಿ ಮಾಡಿದ್ದಾನೆ. ಸಿಂಬನು ಫಸ್ಟ್ ಪಾರ್ಟ್ ಮಾಡಿದ್ದಾನೆ ಫಸ್ಟ್ ಹಾಫಲ್ಲಿ. ಸೆಕೆಂಡ್ ಹಾಫ್ ಒಂದು ಬಂಟಿ ತುಂಬ ಎಲ್ಲರೂ ಹೇಳೋದಷ್ಟೇ, ನಾಯಿ ಏನು ಅಷ್ಟೊಂದು ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದೆಯಲ್ಲ, ಅದಕ್ಕೆ ಹೆಂಗೆ ಮಾಡಿಸಿದ್ರಿ ಅಂತಾರೆ. ಅದಾಗೆ ಅದಾಯಿತು. ಕೆಲವೊಂದು ಅದಾಗೆ ಅದಾಗುತ್ತೆ ಅಂತಾರೆ ಗೊತ್ತಾ, ಅದು ಆಗಿದ್ದಿಲ್ಲ. 100% ನಾವು ಅನಿಮಲ್ನ ಇಟ್ಕೊಂಡು 100% ಪರ್ಫಾರ್ಮ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಬಟ್ ಏನೋ ನಮಗೆ ದೇವ್ರ ವರ, ಏನೋ ದೇವ್ರ ಆಶೀರ್ವಾದನೋ ನಮಗೆ ಸಿಕ್ಕಿದೆ. ಬಟ್ ಚೆನ್ನಾಗಿ ಬಂದಿದೆ. ಹೊರಗಡೆ ಎಲ್ಲ ಹೆಂಗೆ ಹೋಗ್ತಾ ಇದೆ ಸಿನಿಮಾ? ಇವತ್ತು ರಿಲೀಸ್ ಆಗಿದೆ, ಏನು ರೆಸ್ಪಾನ್ಸ್ ಸಿಕ್ಕಿದೆ? ಇವಾಗ ಪ್ರಸನ್ನದಲ್ಲೂ ಒಂದು ಮಾರ್ನಿಂಗ್ ಶೋನೇ ಒಂದು 400 ಟಿಕೆಟ್ ಬುಕ್ ಆಗಿತ್ತಂತೆ. ಎಲ್ಲರೂ ತುಂಬ ಒಳ್ಳೆ ರೆಸ್ಪಾನ್ಸು. ವೀರೇಶದಲ್ಲೂ ಚೆನ್ನಾಗಿ ಹೋಗ್ತಾ ಇದೆ. ಮಲ್ಟಿಪ್ಲೆಕ್ಸಲ್ಲಿ ಒಳ್ಳೆ ಬುಕ್ಕಿಂಗು, ಅರ್ಧ ಥಿಯೇಟರ್ ಬುಕ್ ಆಗಿದೆ. ಬಟ್ ಗ್ರ್ಯಾಜುಯಲಿ ಇದು ನೀವು ಒಳ್ಳೆ ರಿಪೋರ್ಟ್ ಸಿನಿಮಾ ಬಂದ ತಕ್ಷಣ ಸ್ವಲ್ಪ ಲೇಟ್ ಆಗುತ್ತೆ ಒಳ್ಳೆಯದು ಅಂತ ತಿಳ್ಕೊಳ್ಳೋದಿಗೆ. ಸೊ ನಾಳೆ ನಾಡೋದ್ರಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫ್ಯಾಮಿಲೀಸ್ ನಮ್ಮನ್ನು ಕೈ ಬಿಡೋಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಪಾರ್ಟ್ಗೆ ನಮಗೆ ಕೈ ಹಿಡಿದಿದ್ದಾರೆ, ಇದಕ್ಕೆ ಇನ್ನೂ ಡಬ್ಬಲ್ ಕೈ ಹಿಡಿತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಅಬ್ಸರ್ವ್ ಮಾಡಿದಾಗ ಒಂದು ಸಿನಿಮಾಟೋಗ್ರಫಿ, ಮೇಕಿಂಗು, ಪ್ರೊಡಕ್ಷನ್ ವ್ಯಾಲ್ಯೂಸು, ನೀವೇನೋ ಪ್ರೊಡಕ್ಷನ್ ದೊಡ್ಡದು ಅಂತ ಹೇಳ್ದೆ, ದೊಡ್ಡದಿಲ್ಲ ಅಂತ ಹೇಳ್ತೀರಿ. ಆ್ಯಕ್ಚುಲಿ ದೊಡ್ಡ ಪ್ರೊಡಕ್ಷನ್ ಮಾಡಿದ್ದೀರಾ. ವಿಜುವಲ್ ಕ್ವಾಲಿಟಿ ಅಮೇಝಿಂಗ್ ಆಗಿದೆ. ಆ್ಯಂಡ್ ಮ್ಯೂಸಿಕ್ಕು, ನೀವು ಪ್ರೊಡಕ್ಷನ್ ಕ್ವಾಲಿಟಿ ನೀವು ಯಾವ ಆ್ಯಂಗಲಲ್ಲಿ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಬಟ್ ವೆರಿ ಗುಡ್ ಕ್ವಾಲಿಟಿ ಆಫ್ ಕಂಟೆಂಟ್ ಇದು. ಅದು ನೀವು ಹೇಳಿದ್ದು ಕರೆಕ್ಟ್. ಅಂದರೆ ಸಿನಿಮಾಗೆ ಏನು ಬೇಕೋ ಅದನ್ನು ನಾನು ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಇದು ಮಾಡಿಲ್ಲ.
ಆಫ್ಟರ್ ಸಿನಿಮಾ ಆದಮೇಲೆ ಏನಾಯಿತು, ನನಗೆ ಪಬ್ಲಿಸಿಟಿ ಅಂತ ಬರುತ್ತಲ್ಲ, ಅದಕ್ಕೊಂದು ದೊಡ್ಡ ಅಮೌಂಟ್ ಎತ್ತಿಡಬೇಕಾಗುತ್ತೆ. ನಾನು ಎಲ್ಲನೂ ತೊಗೊಂಡೋಗಿ ಸಿನಿಮಾಗೆ ಸುರಿದಿರೋದ್ರಿಂದ ಸೊ ಅದಕ್ಕೆ ಸ್ವಲ್ಪ ಕೊರತೆ ಆಗಿದೆ. ಬಟ್ ಆ ಕೊರತೆನ ಜನ ನೀಗಿಸ್ತಾರೆ. ಒಳ್ಳೆ ಸಿನಿಮಾ ಆದರೆ 100% ನೋಡ್ತಾರೆ, ಬೆನ್ನು ತಟ್ತಾರೆ ಅಂತ ಗೊತ್ತು. ಯಾರು ಗುಂಡನ್ನು ಕೈ ಬಿಡಲ್ಲ. ಖಂಡಿತ ಆಗಲಿ, ಒಳ್ಳೆಯದಾಗಲಿ. ಈ ಒಂದು ಕ್ಷಣ ನಿಮಗೆ ಅಭಿನಂದನೆಗಳು ಮತ್ತೊಮ್ಮೆ. ದೊಡ್ಡ ಸಕ್ಸಸ್ ಈ ಸಿನಿಮಾ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ರಘು ಹಾಸನ್ ಅವರ ಮಾತುಗಳು. ಆ್ಯಕ್ಚುಲಿ ಸಿನಿಮಾ ತುಂಬ ಚೆನ್ನಾಗಿದೆ, ಎಮೋಷ್ನಲ್ ಆಗಿದೆ. ನಾನು ಆಗಲೇ ಹೇಳ್ದಂಗೆ ಅವ್ರ ಜೊತೆ ಮಾತುಕತೆ ಮಾಡ್ಬೇಕಾದ್ರೆ ನಾವು ಶ್ವಾನ ಪ್ರಿಯರ್ ಅಲ್ಲದೇ ಇದ್ದರೂ ಕೂಡ ಆ ಒಂದು ಪ್ರೀತಿಗೆ ಬೀಳ್ತೀವಿ. ನಾವು ಆ ಒಂದು ಮೂಕಪ್ರಾಣಿನ ಸಾಕಬೇಕು ಅಂತ ಅನ್ಕೋತೀವಿ. ಆ ಥರದ ಒಂದು ಎಮೋಷ್ನಲ್ಲು ಹ್ಯೂಮನ್ ವ್ಯಾಲ್ಯೂಸ್ ಇರೋಂಥ ಸಿನಿಮಾ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ಈ ಸೀಸನಲ್ಲಿ ಬಂದಿದೆ. ಮಿಸ್ ಮಾಡದೆ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಖಂಡಿತವಾಗ್ಲೂ ನೀವು ಖುಷಿಯಿಂದ ಮನೆಗೆ ಹೋಗ್ತೀರಾ. ನಮಸ್ಕಾರ.